ಮಿಥುನ ರಾಶಿ ಮಾರ್ಚ್ 2026 ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಹೇಗಿರುತ್ತೆ ಮಾಸ ಭವಿಷ್ಯ ಅಂತ ನಾವು ನೋಡೋಕೆ ಹೋದರೆ ರಾಷ್ಟ್ರಾಧಿಪತಿ ನವಮ ಸ್ಥಾನದಲ್ಲಿ ಕುಜ ರಾಹು ಜೊತೆ ಸಂಯೋಗ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದಷ್ಟು ಗುರು ಗ್ರಹ ಒಂದಷ್ಟು ಬಲಹೀನನಾಗಿರೋದ್ರಿಂದನೂ ಸಹ ಅತಿಯಾದಂಥ ಒತ್ತಡಗಳಿಗೆ ಒಳಗಾಗುವಂಥದ್ದು ಇರುತ್ತೆ. ಅದು ಮನೆಯಲ್ಲಿರುವಂಥವ್ರಿಗಾಗ್ಬೋದು ಅಥವಾ ಕೆಲಸದ ವಿಚಾರದಲ್ಲಿ ಆಗ್ಬೋದು, ಕುಟುಂಬದ ವಿಚಾರದಲ್ಲಿ ಬೇಡವಾದಂಥ ಸಮಸ್ಯೆಗಳು ಒಂದಷ್ಟು ಬಂದು ಕಲಹಗಳಿಗೆ ಕಾರಣ ಆಗುವಂಥದ್ದಿರುತ್ತೆ. ಒಂದಷ್ಟು ಕೆಲಸದ ಒತ್ತಡಗಳ ಹೊರೆ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ನೋಡ್ಕೋಬೇಕು. ಮತ್ತು ಅದ್ರ ಜೊತೆಗೆ ಆಸ್ತಿ ವಿಚಾರದಲ್ಲಿ ವಿಭಾಗಗಳು ಮಾಡುವಂಥದ್ದು ಏನಾದರೂ ಇತ್ತು ಅಂತ ಹೇಳಿದ್ರೂ ಅನುಕೂಲ ಆಗುವಂಥದ್ದು ಇರುತ್ತೆ. ಆದರೆ ಕರ್ಮಸ್ಥಾನದಲ್ಲಿ ಮತ್ತು ಪರಮೋಚ್ಚ ಸ್ಥಾನದಲ್ಲಿ ಶುಕ್ರ ಮತ್ತು ರವಿ ಶನಿ ಜೊತೆ ಸಂಯೋಗ ಆಗ್ತಾ ಇರೋದ್ರಿಂದ ಒಂದಷ್ಟು ವಿದೇಶಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ಮತ್ತು ಏನಾದರೂ ವ್ಯವಹಾರವನ್ನು ಇಟ್ಕೊಂಡಿರುವಂಥವ್ರಿಗೆ ಹೆಚ್ಚು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಇನ್ನು ವೃತ್ತಿ ಜೀವನದಲ್ಲಿ ಕಠಿಣವಾದಂಥ ಶ್ರಮದಿಂದ ಯಶಸ್ಸು ಲಭಿಸುವಂಥದ್ದಿರುತ್ತೆ. ಸ್ವಂತ ವ್ಯವಹಾರದಲ್ಲಿ ಗಮನಾರ್ಹವಾಗಿ ಲಾಭವನ್ನು ತಂದುಕೊಡುವಂಥ ಸಾಧ್ಯತೆಗಳು ನಾವು ಕಾಣಬಹುದು. ಮತ್ತು ಅದರ ಜೊತೆಗೆ ಹೆಚ್ಚು ಜವಾಬ್ದಾರಿಗಳು ಸಿಗುವಂಥದ್ದಿರುತ್ತೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದಂತಲ್ಲಿ ಕಲಾಕ್ಷೇತ್ರದಲ್ಲಿರುವಂಥವ್ರು, ಅದರಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಭಾಳ ಜನ ಸೇವೆಯನ್ನು ಮಾಡ್ತಾ ಇರ್ತೀರ, ಅಂಥವ್ರಿಗಂತೂ ಉತ್ತಮವಾದಂಥ ಅವಕಾಶಗಳು ಪ್ರಾಪ್ತಿ ಆಗುವಂಥದ್ದಿರುತ್ತೆ. ಸಿನಿಮಾ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಒಂದಷ್ಟು ಕಲಾಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುವಂಥವ್ರಿಗಂತೂ ಹೆಚ್ಚು ಲಾಭ ಆಗುವಂಥದ್ದಿರುತ್ತೆ. ಇನ್ನು ಭೂಮಿ ವ್ಯವಹಾರದಲ್ಲಿ ಇರುವಂಥವ್ರಿಗೆ ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಯಾವಾಗ ರಾಷ್ಟ್ರಾಧಿಪತಿ ಕುಜ ಬಲಹೀನನಾಗಿ ರಾಹುವಿನ ಜೊತೆ ಸಂಯೋಗ ಆಯಿತು ಅಂದರೆ ಭೂ ವಿವಾದಗಳು, ಭೂಮಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಹಾಗಾಗಿ ಸ್ವಲ್ಪ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಮುಂದಕ್ಕೆ ಹಾಕೋದು ಬಹಳ ಒಳ್ಳೆಯದು. ಈ ಮಾಸದಲ್ಲಿ ಏನು ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಇನ್ನು ಏನು ಮಾಡ್ಕೋಬಹುದು ಒಂದಷ್ಟು ಅನುಕೂಲಕ್ಕೋಸ್ಕರ ಈ ಮಾಸದಲ್ಲಿ ಅಂತ ಹೇಳಿದ್ರೆ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ಗಣಪತಿ ಮಂತ್ರ ಪಠನೆ, ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಮಾಡಬಹುದು. ಅಥವಾ ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರವನ್ನು ಮಿಥುನ ರಾಶಿಯವರು ಪಠನೆ ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ.